ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ದಶಸು ಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಪೇಳಿದನು ಸೋತ್ತಮ ಆದಿತೇಯಾವೇಶ ಬಲದಿ ವಿರೋಧ ಚಿಂತಿಸಬಾರದಿದು ಸಾಧು ಜನ ಸಮ್ಮತವು. ಸ್ಮರಾಮಿ ಭವ ಸಂತಾಪ ಹಾನಿರಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 50. ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಗುಣ ತಾರತಮ್ಯದಲ್ಲಿ ಪರಸ್ಪರ ತೋರತಕ್ಕ ವಿರೋಧ ಪರಿಹಾರ ಮಾಡುತ್ತಾರೆ. ಸಾಕ್ಷಾತ್ ಶ್ರೀಹರಿಯ ಅವತಾರಭೂತರಾದ ಶ್ರೀ ವೇದವ್ಯಾಸರು ಬಾದರಾಯಣ ಭಾಗವತಾದಿ ಮಹಾಪುರಾಣಗಳನ್ನು, ಅಷ್ಟಾದಶ ಉಪಪುರಾಣಗಳನ್ನು, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು, ಇತಿಹಾಸ ಪ್ರಸ್ಥಾನ ಪ್ರಸಿದ್ಧವಾದ ಪಂಚಮ ವೇದವೆಂದು ಖ್ಯಾತವಾದ ಶ್ರೀಮನ್ ಮಹಾಭಾರತವನ್ನು ರಚಿಸಿದರು. ಬಾದರಾಯಣ ಕೃತ ಸಚ್ಛಾಸ್ತ್ರಗಳಲ್ಲಿ 12 ದ್ವಾದಶ, 10 ದಶ, 25 ಸುಪಂಚವಿಂಶತಿ, 100 ಶತ, 1000 ಸಹಸ್ರ, 10,000 ಆಯಿತು. ಈ ರೀತಿಯಲ್ಲಿ ದೇವತಾ ತಾರತಮ್ಯ ಸಂಖ್ಯೆಯನ್ನು ಪರಿಪರಿ ಭೇದಗಳಿಂದ ತಿಳಿಸಿರುತ್ತಾರೆ. ಒಂದೆಡೆ 12 ಎಂದು ಹೇಳಿ ಇನ್ನೊಂದೆಡೆ ಅದನ್ನೇ ದಶ ಎಂದು ಹೇಳಿರುವ ಪ್ರಸಂಗಗಳಿವೆ. ಇದರಿಂದ ಶ್ರೀ ವೇದವ್ಯಾಸರ ವಾಕ್ಯಗಳಲ್ಲಿ ಪರಸ್ಪರ ವಿರೋಧವಿದೆ ಎಂದು ಖಂಡಿತ ಭಾವಿಸಬಾರದು. ತತ್ವ ಸಂಬಂಧವಾದ ಈ ಎಚ್ಚರಿಕೆಯನ್ನು ಕೊಡುತ್ತಾರೆ ದಾಸಾರ್ಯರು. ಎಲ್ಲವೂ ನಿಜವೇ, ಪರಸ್ಪರ ವಿರೋಧವಿಲ್ಲ, ಏಕನಾಕೃತ ಭಾವನೆಯೇ ಇದೆಯೇ ಹೊರತು ಅನ್ಯಥಾ ಇಲ್ಲ. ವಿವಕ್ಷಾ ಭೇದ ಎಂದು ತಾತ್ಪರ್ಯ. ಇದಕ್ಕೆ ಪ್ರಮಾಣ ಉಕ್ತ ಸಂಖ್ಯಾಧಿಕತ್ವೋಕ್ತಿ ರಿಯಾ ಸಾವೇಶ ವಿಶೇಷತಃ ಶತಂ ದಶಸಹಸ್ರಂಚ ನೈಮ ತನ್ಮಾತ್ರವಾಚಕಂ ಅವಿಧೋದಸ್ತತ್ವಜ್ಞೇಯ ನಾನಾ ವಾಕ್ಯೇಷು ಸರ್ವಶಃ ಇತಿ ಬೃಹತ್ತಾರತಮ್ಯ. ಅಂದರೆ 10, 100, 1000 ಮೊದಲಾದ ಸಂಖ್ಯೆಗಳು 10, 100 ಎಂದೇ ಅರ್ಥವಲ್ಲ, ಅನಂತ ಸಂಖ್ಯಾವಾಚಕವೆಂದು ಪ್ರಮಾಣ ಇರುವುದರಿಂದ ಸಂಖ್ಯೆಗಳನ್ನು ಅವಿರೋಧವಾಗಿ ಅನ್ವಯಿಸಿ ಅರ್ಥೈಸಬೇಕು. ಇದರಿಂದ ಪರಸ್ಪರ ವಿರೋಧ ಕಂಡಂತೆ ಇರುವ ದೋಷವು ಪರಿಹಾರವಾಗುವುದು. ಹೀಗೆ ಅನ್ವಯಾರ್ಥ ಮಾಡುವುದಕ್ಕೆ ಸಾಧುಜನ ಸಮ್ಮತವೆಂದು ತಾತ್ಪರ್ಯ. ಸಾಧುಜನ ಸಮ್ಮತವು ತಮಗಿಂತ ಉತ್ತಮರಲ್ಲಿ ದೇವತೆಗಳ ಆವೇಶಬಲ ಇರುವುದರಿಂದ ತಾರತಮ್ಯ ಕ್ರಮದಲ್ಲಿ ಸಂಖ್ಯಾ ವ್ಯತ್ಯಾಸವು ಕಂಡುಬಂದರೂ ಅವಿರೋಧವೇ ಎಂದು ತಾತ್ಪರ್ಯ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.